ಹಾಯ್ ಹಲೋ ನಮಸ್ಕಾರ. ಜೂನ್ 27 ನಮ್ಮ ಬೆಂಗಳೂರಿನ ನಿರ್ಮಾಣ ಮಾಡಿದಂಥ ಕೆಂಪೇಗೌಡರ ಜನ್ಮದಿನ. ಇವತ್ತು ಕೆಂಪೇಗೌಡರ ಜಯಂತಿ ಅಂತ ಕರೀತಾರೆ. ಈ ವಿಡಿಯೋ ನಾವು ಮಾಡಿದ್ದು ಕೆಲವು ತಿಂಗಳ ಹಿಂದೆ. ನಮ್ಮ ದಯಾನಂದ್ ಸರ್ ಅವರ ಜೊತೆಗೆ ಪ್ರತಿ ಭಾನುವಾರ ನಾವು ಇತಿಹಾಸದ ಪಾಠ ಮಾಡ್ತಾರೆ ನಮಗೆ ಅಂತಂದರೆ, ಪ್ರತಿ ಭಾನುವಾರ ನಾವು ಒಂದು ಬೈಕ್ ರೈಡ್ ಹೋಗ್ತೀವಿ. ಬೆಂಗಳೂರು ಬಗ್ಗೆ, ಸುತ್ತಮುತ್ತಲ ಬಗ್ಗೆ, ಇತಿಹಾಸದ ಬಗ್ಗೆ ನಮಗೆ ಅವರು ಹೇಳ್ಕೊಡ್ತಾರೆ. ಸೊ ಇದು ಕೆಲವು ತಿಂಗಳ ಹಿಂದೆ ಶೂಟ್ ಮಾಡಿದಂಥ ವಿಡಿಯೋ ಇವತ್ತು ಸೂಕ್ತವಾಗಿದೆ ಅಂತ ಅನಿಸ್ತು. ಹಾಗಾಗಿ ಇದನ್ನು ಎಡಿಟ್ ಮಾಡಿ ಯೂಟ್ಯೂಬ್ಗೆ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ವಿಡಿಯೋ ಇವಾಗ ಇಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ಕೆಂಪೇಗೌಡವರ ಬಗ್ಗೆ, ಇತಿಹಾಸದ ಬಗ್ಗೆ ಇನ್ನೂ ಸ್ವಲ್ಪ ನೋಡೋಣ. ಲೆಟ್ಸ್ ಗೋ. ಬ್ಯೂಟಿಫುಲ್ ಆಡಿ. ಇದಕ್ಕೂ ಯಾಡಿಗೂ ನಿಮಗೂ ಒಂದೇ ವಯಸ್ಸು ಅನ್ಸುತ್ತೆ ಅಲ್ಲ? ಲೈಟಾಗಿ ಕೆಲಸ ಇದೆಯಲ್ಲ. ಹಾಂ, ಕೋಟೆ ಮೈದಾನ ಆಗಿದೆ, ಆಟದ ಮೈದಾನ ಆಗಿದೆ. ಈಗ ಪಾರ್ಕಿಂಗ್ ಲಾಟು, ಕೆಂಪೇಗೌಡರು ಕಟ್ಟಿಸಿದಂಥ ಕೋಟೆ ಇದು. ಸರ್ ಇದು ಅದು ಜಾಕೆಟ್ ಮೇಲೆ ಇದೇ ಕಂಟೆಂಟ್ ಗೊತ್ತಾಗಿಲ್ಲ. ಇದು ಕೆಂಪೇಗೌಡವರು ಕಟ್ಟಿದಂಥ ಒಂದು ದೇವಸ್ಥಾನ. ತುಂಬ ಅದ್ಭುತವಾಗಿದೆ ನೋಡಿ. ಇದು 1569 ಕಟ್ಟಿದ್ದು ಅಂತ ಅಲ್ಲೊಂದು ಬೋರ್ಡಲ್ಲೇ ಮೆನ್ಷನ್ ಮಾಡಿತ್ತು ನೋಡಿ. ತುಂಬ ಅದ್ಭುತವಾಗಿದೆ ನೋಡಿ. ಏನು ವಿಶೇಷ ಅಂದರೆ, ನಮ್ಮ ದೇವಸ್ಥಾನ ಒಳಗೆ ಬಂದರೆ ಅಲ್ಲಿವರೆಗೂ ಬಿಸಿಲಿತ್ತು. ಹಿಂಗೆ ಎಂಟ್ರಿ ಆದ್ರೇ ತಣ್ಣಗೆ ಒಂದು ಗಾಳಿ. ಏನು ಖುಷಿ ಆಗುತ್ತೆ ಗೊತ್ತಾ, ಆರಾಮಾಗೆ. ಆ ಫೀಲೇ ಬೇರೆ ಒಳಗೆ ಬಂದ ತಕ್ಷಣ ನೋಡಿ. ಬ್ಯೂಟಿಫುಲ್ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಆಹಾ, ಅದ್ಭುತವಾದ ದೇವಸ್ಥಾನ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ದ್ರಾವಿಡಿಯ ಸ್ಟೈಲು ಮತ್ತು ಕೆಲವೊಂದು ಹೊಯ್ಸಳರ ಕಾಲದ ಸ್ಟೈಲಲ್ಲೂ ಕಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ನೋಡಿ. ಆ ಮೇಲ್ಗಡೆ ನಿಮಗೆ ಆ ಆ ಗೋಪುರ ಎಲ್ಲ ಇದೆಯಲ್ಲ, ಅದೆಲ್ಲ ಕೆಂಪೇಗೌಡರ ಕಾಲದ, ವಿಜಯನಗರ ಕಾಲಘಟ್ಟದಲ್ಲಿ ಕಟ್ಟಿರೋದು ಕೆಂಪೇಗೌಡರ ಕಾಲದಲ್ಲಿ. ಸೊ 569 ನೋಡಿ. ಕಂಚಿನ ಶಬ್ದ ಬರುವ ಕಂಬಕ್ಕೆ ಕಿವಿ ಕೊಟ್ಟು ನಾಣ್ಯದಿಂದ ಹೊಡೆದರೆ ಶಬ್ದ ಬರುತ್ತದೆ ನೋಡಿ. ಹೆಂಗಿತ್ತು, ಬ್ಯೂಟಿಫುಲ್. ಬರ್ತಿದ್ಯಾ ಸ್ವಲ್ಪ ನಿಂದು ಇದರಲ್ಲಿ ಬ್ಲೂಟೂತ್ ನಿನ್ನ ವಾಯ್ಸ್ ಕೇಳುತ್ತಲ್ಲ. ಟ್ರೈ ಮಾಡಿ ಯಾರಾದರೂ ತಟ್ಟಿ. ಹ್ಞೂ
ಹಾಂ ಕೆಂಪೇಗೌಡರು ನ್ಯಾಯ ತೀರ್ಮಾನ ನೀಡುತ್ತಿದ್ದ ಸ್ಥಳ ಇದು. ಕದ ಹೊರಗೆ ಬರುತ್ತೆ ಅಂತ ಗೊತ್ತಾಯ್ತು. ನೋಡಿ ಬ್ಯೂಟಿಫುಲ್ ಕೋರ್ಟ್ ಇದು, ಇದೊಂಥರ ಕೋರ್ಟ್ ಇದ್ದಂಗೆ. ಇಲ್ಲ ಸರ್, ಎಲ್ಲ ಇಲ್ಲಿ ಕೂತ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರ್ತದೆ ಫೋಟೋ. ಕೂರ್ಬೋದಾ? ಆ್ಯಕ್ಚುಲಿ ಫೋಟೋ ಚೆನ್ನಾಗಿ ಬರುತ್ತೆ. ನಾಲ್ಕಿದ್ದಾವೆ, ಅದು ಅದು ಇದು ಎಲ್ಲ ಹೇಳಿ ಹೇಳಿ ಕೊನೆಗೆ ಹೇಳ್ಬಿಟ್ಟು ನಾನೇನು ಹೇಳಿದ್ನೋ ಅದನ್ನೇ ಫಾರಿವರ್ ಸ್ವೀಡನ್ನಲ್ಲಿ ಇವ್ರಿಗೆ ಹೆಂಗ್ ಸಿಗುತ್ತೆ ಅಂತ ನಮ್ಗೆ ಎವ್ರಿ ಟೈಮ್ ಐ ಹ್ಯಾವ್ ದಟ್ ಕ್ವೆಶ್ಚನ್. ಇಲ್ಲಿ ಇಂಡಿಯಾದಲ್ಲಿ ಇಲ್ಲಿ ತಗೋಬೋದು 110 120. ಸರ್ ನಮಸ್ಕಾರ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ಹೆಸರು ಕಿರಣ್ ದೀಕ್ಷಿತ್ ಅಂತ, ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರು. ಈ ದೇವಸ್ಥಾನ ಬಂದು ಸೋಮೇಶ್ವರ ಸ್ವಾಮಿಯಿಂದ ಬೆಂಗಳೂರಿಂದ ಕುಣಿಗಲ್ಗೆ ಹೋಗೋ ರೋಡಲ್ಲಿ ಇದೆ. ಬೆಂಗಳೂರಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ. ಈ ದೇವಸ್ಥಾನ ಬಂದು ಸೋಮೇಶ್ವರ ಸ್ವಾಮಿ ಅಂತ 1512ರಲ್ಲಿ ದೇವಸ್ಥಾನ ಕಟ್ಟಿರೋ ದೇವಸ್ಥಾನ. ಮುಮ್ಮಡಿ ಕೆಂಪೇಗೌಡರು ಕಟ್ಟಿಸಿರೋ ದೇವಸ್ಥಾನ. ಈ ದೇವಸ್ಥಾನ ಕಟ್ಟಿ ಈ ಸಂವತ್ಸರಕ್ಕೆ 513 ವರ್ಷ ಆಗಿದೆ. ಮುಮ್ಮಡಿ ಕೆಂಪೇಗೌಡರು ತಾಯಿಗೆ ಕಾಶಿಗೆ ಹೋಗ್ಬೇಕು ಅಂತ ಮನಸ್ಸಿರುತ್ತೆ. ವಯಸ್ಸಾದ ಕಾರಣ ಕಾಶಿಗೆ ಹೋಗೋಕ್ಕಾಗಲಿಲ್ಲ. ಮತ್ತು ಹಿಂದೆ ಯಾವುದೇ ಕಾಶಿಗೆ ಹೋಗೋ ವ್ಯವಸ್ಥೆಗಳು ಅಷ್ಟಾಗಿರಲಿಲ್ಲ. ಆ ತಾಯಿಗೋಸ್ಕರ ಕೆಂಪೇಗೌಡರು ಕಾಶಿಯಿಂದ ಸಾಲಿಗ್ರಾಮಲಿಂಗ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಳಗಡೆ ಶಿವಲಿಂಗ ಇದೆ. ಶಿವಲಿಂಗ ಬಂದು ಸಾಲಿಗ್ರಾಮಲಿಂಗ. ಈ ಗಂಡಕ ನದಿಯಲ್ಲಿ ಸಾಲಿಗ್ರಾಮಗಳು ಸಿಗ್ತವೆ. ಆ ಸಾಲಿಗ್ರಾಮ ತಂದು ಇಲ್ಲಿ ಮೃತ್ಯುಂಜಯ ಪೀಠದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತು ಬಲಭಾಗದಲ್ಲಿ ಕೆಂಪೇಗೌಡರು ನ್ಯಾಯ ತೀರ್ಮಾನ ಹೇಳ್ತಾ ಇದ್ದ ಜಾಗ ಇದೆ. ಹಿಂದೆ ಯಾವುದೇ ಕೋರ್ಟು ಕಚೇರಿಗಳಿಲ್ಲದ್ರಿಂದ ದೇವಸ್ಥಾನದಲ್ಲೇ ನ್ಯಾಯ ತೀರ್ಮಾನ ಹೇಳ್ತಾಯಿದ್ರು. ಆ ಮಂಟಪ ಈಗಲೂ ಸಹ ಇದೆ. ಮತ್ತು 500 ವರ್ಷಗಳ ಬಿಲ್ಪತ್ರೆ ಮರ ಇದೆ. ಸ್ವತಃ ಕೆಂಪೇಗೌಡರು ಹಾಕಿರೋ ಬಿಲ್ಪತ್ರೆ ಗಿಡಗಳು, ಮರಗಳು ಪಂಚಬಿಲ್ವ ವೃಕ್ಷ ಅಂತ ಹೇಳಿ ಹಾಕಿದ್ರು. ಆ ಮರಗಳು ಈಗಲೂ ಸಹ ಇದೆ. ಪ್ರತಿನಿತ್ಯ ಇಲ್ಲಿ 7 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೂ ತೆಗೆದಿರುತ್ತೆ. ಸಾಯಂಕಾಲ 4ರಿಂದ 7:30ವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಇದು ಪುಂಗನೂರು ಹಸು ಅಂತ ಅಂದ್ಬಿಟ್ಟು, ಈ ಹಸು ಬಂದು ಆಂಧ್ರ ತಳಿ, ಆಂಧ್ರ ನಾಟಿ ತಳಿ ಹಸು ಇದು. ಇದು ಪ್ರತಿನಿತ್ಯ ಇಲ್ಲಿ ದೇವರಿಗೆ ಅಭಿಷೇಕಕ್ಕೆ, ಪೂಜೆಗೆ, ಇದಕ್ಕೆ ಅಂದ್ಬಿಟ್ಟು ನಿತ್ಯ ಗೋಪೂಜೆ ಆಗುತ್ತೆ. ಗೋಪ್ರಸವ ಶಾಂತಿ ಈ ಥರ ವಿಶೇಷ ಪೂಜೆಗಳು ನಡೀತಾ ಇರುತ್ತೆ. ಆಗ ಗೋಪೂಜೆಗಳಿಗೆ ಇದನ್ನು ಇದು ಮಾಡ್ತೀವಿ. ಹಾಲು ಬಂದು ದೇವರ ಅಭಿಷೇಕಕ್ಕೆ ದೇವ್ರನ್ನ ಇದನ್ನು ಯೂಸ್ ಮಾಡ್ತೀವಿ. ಈ ತಳಿ ಬಂದು ತಿರುಪತಿ ವೆಂಕಟೇಶ್ವರಂಗೆ ಇದೇ ತಳಿದ ಹಾಲು ಅಭಿಷೇಕ. ಅದು ಈ ಗೋ ತಳಿ ವಿಶೇಷತೆ. ಸರ್ ಥ್ಯಾಂಕ್ ಯು. ಇನ್ನೂ ಮುಗ್ದಿಲ್ಲ ರೀ, ಇನ್ನೊಂದಿದೆಯಾ? ಅದು ಹಿಸ್ಟ್ರಿ ಕೆಂಪೇಗೌಡರು ಅಲ್ಲ, ಇತಿಹಾಸ ಮೇಷ್ಟ್ರಾಗಿದ್ದೀರಾ? ಇತಿಹಾಸ ಮೇಷ್ಟ್ರು ನಾವಾಗಿ. ನೀವು ಪ್ರತಿ ವಾರ ಬೆಂಗಳೂರು ಸಂಬಂಧಪಟ್ಟಂತೆ ಇತಿಹಾಸದ ಜಾಗಗಳು ಕರ್ಕೊಂಡು ಬರ್ತಿದ್ದೀರಾ. ನಿಮ್ಮಿಂದ ನಮಗೂ ಬೆಂಗಳೂರು ಬಗ್ಗೆ ಸ್ವಲ್ಪ ನಿಮ್ಮ ಆಸಕ್ತಿಯನ್ನು ನೋಡಿ ನಮಗೂ ಕೂಡ ಸ್ವಲ್ಪ ಸ್ಫೂರ್ತಿ. ಹೌದಾ ಸರ್? ನಾವು ಸುತ್ತುತ್ತಾ ಇದ್ದೀವಿ ಕೋಟೆ, ಕೊತ್ತಲ, ಗುಡಿ, ಗುಂಡ. ಅಲ್ಲ, ನೀವು ಹಾಕಿದ ದಾರಿಯಲ್ಲೇ ನಾವು ಬರ್ತಾ ಇದೀವಿ ಸರ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಏನಂದರೆ ಈ ಬೆಂಗಳೂರು ಸುತ್ತಮುತ್ತ ಇಷ್ಟೊಂದು ಹಾಂ ಐತಿಹಾಸಿಕ ಸ್ಥಳಗಳಿದ್ದಾವೆ ಅಂತ ನಮಗೆ ಈಗ ಗೊತ್ತಾಗ್ತಿದೆ. ಆ್ಯಕ್ಚುಲಿ ಇದು ನಾನು ಫಸ್ಟ್ ಟೈಮ್ ಬರ್ತಾರೆ ಸರ್ ಕೆಂಪೇಗೌಡ. ಇತಿಹಾಸದ ಪಾಠ ಮುಂದುವರಿದ ಭಾಗ. ಇವಾಗ ನಾವು ಮತ್ತೊಂದು ಜಾಗಕ್ಕೆ ಬಂದಿದ್ದೀವಿ.
ನಾಡಪ್ರಭು ಕೆಂಪೇಗೌಡ ಅವರ ಪುಣ್ಯಸ್ಥಳ ಇದು. ಕೆಂಪಾಪುರ ಅಂತ ಒಂದು ಹಳ್ಳಿ ನೋಡಿ ಇದು. ಇಲ್ಲಿದೆ ನೋಡಿ, ಇಲ್ಲಿ ಕೆತ್ತಿದ್ದಾರೆ. ಆ ಕಡೆಯಿಂದ ಈ ಕಡೆ. ಅದನ್ನು ಝೂಮಲ್ಲಿ ತಗೊಳ್ಳಿ, ಆಮೇಲೆ ಹೋಗ್ಬೋದು. ಏನಿದೆ ಬ್ಯಾರಿಕೇಡ್ ಹಾಕಿದ್ದಾರೆ ಯಾರು. ಇದು ಕೆಂಪೇಗೌಡರ ಸಮಾಧಿ. ಇದು 2015 ಬೆಳಕಿಗೆ ಬರುತ್ತೆ, ಕಂಡುಹಿಡಿತಾರೆ. ಇದು ಸುಮಾರು ಮಣ್ಣಲ್ಲಿ ಮುಚ್ಚೋಗಿತ್ತು. ಸರಿಸುಮಾರು ಅಂದರೆ 10 ವರ್ಷ ಆಯಿತು, ಈಗ 2025. ಆದರೂ ಯಾವುದೇ ಥರ ಮೇಂಟೆನೆನ್ಸ್ ಇಲ್ಲ. ಆದರೆ ನಮ್ಮ ಬೆಂಗಳೂರು ಏರ್ಪೋರ್ಟಲ್ಲಿರುವಂಥ ಬೃಹತ್ಕಾರವಾದ ಕೆಂಪೇಗೌಡ ಪ್ರತಿಮೆಗೆ 84 ಕೋಟಿ ಖರ್ಚು ಮಾಡಿದ್ದಾರೆ. ಅಟ್ಲೀಸ್ಟ್ ಇಲ್ಲಿ ಸ್ವಲ್ಪ ಆದರೂ ಒಂದು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು, ಇದ್ರ ಬಗ್ಗೆ ಸ್ವಲ್ಪ ಮೇಂಟೈನ್ ಮಾಡಬೇಕು. ಮಾಡಿದ್ರೆ ಇನ್ನೂ ನಮ್ಮ ಇತಿಹಾಸ ಉಳಿಯುತ್ತೆ. ಮುಂದಿನ ಪೀಳಿಗೆಗೆ ಕೆಂಪೇಗೌಡರ ಬಗ್ಗೆ ಇನ್ನೂ ಚೆನ್ನಾಗಿ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಇವತ್ತಿನ ನಮ್ಮ ಇತಿಹಾಸ ಪಾಠ ಮುಗೀತು. ಈಗ ನಾವು ವಾಪಸ್ ಮನೆ ಕಡೆ ಹೊರಟ್ವಿ. ಮತ್ತೆ ನೆಕ್ಸ್ಟ್ ಬ್ಲಾಗಿಗೆ ಸಿಗೋಣ. ಟೇಕ್ ಕೇರ್, ಗುಡ್ ಬಾಯ್.